ಕಾವ್ಯ ಸ್ಟೋರೀಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯುಗಗಳ ಪ್ರೇಮ ಧಾರಾವಾಹಿಯ 29ನೇ ಸಂಚಿಕೆ. ಅಲಾರಾಂ ಕಿವಿ ಕಿತ್ತು ಹೋಗೋ ಹಾಗೆ ಬಾರಿಸುತ್ತಿತ್ತು. ಚಾದರವನ್ನು ಹೊದ್ದು ಮಲಗಿದ್ದಳು ಅಕ್ಷರ. ತಕ್ಷಣ ಪುಣ್ಯ ನೆನಪಾಗಿ ಅವಳ ಕೋಣೆಯ ಬಳಿ ಓಡಿ ಹೋದಳು. ಅವಳು ಅದಾಗಲೇ ದೇವಸ್ಥಾನಕ್ಕೆ ಹೊರಟು ನಿಂತಿದ್ದಳು. ಜ್ವರ ಬಂದು ನಡುಗುತ್ತಿದ್ದರೂ ವೃತ ಬಿಡುವ ಆಲೋಚನೆ ಅವಳಲ್ಲಿರಲಿಲ್ಲ. ಪುಣ್ಯ, ನಿನಗೆ ಆಗದಿದ್ರೆ ಬಿಡಮ್ಮ, ಜ್ವರ ಕೂಡ ಬರುತ್ತಿದೆ. ನನಗೆ ವಂಶು ಎಷ್ಟು ಮುಖ್ಯವೋ ನೀನು ಅಷ್ಟೇ ಮುಖ್ಯ, ಸುಜಾತ ಹೇಳುತ್ತಿದ್ದರು. ಏನೇ ಆದರೂ ವೃತ ಬಿಡುವ ಮಾತಿಲ್ಲ ಅತ್ತೆ. ಮತ್ತೆ ನಾನೀಗ ಇದನ್ನು ಬಿಟ್ಟರೆ ವಂಶ್ ಪ್ರಾಣಕ್ಕೆ ಮತ್ತಷ್ಟು ಅಪಾಯವಾಗಬಹುದು ಎಂದವಳು ದೇವಸ್ಥಾನಕ್ಕೆ ಹೋಗೇ ಬಿಟ್ಟಳು. ಅವಳನ್ನೊಬ್ಬಳನ್ನು ಬಿಡುವ ಮನಸ್ಸಿಲ್ಲದ ಸುಜಾತ ಅವಳನ್ನೇ ಹಿಂಬಾಲಿಸಿದ್ದರು. ಇತ್ತ ಅಕ್ಷರ ಕೂಡ ಲಘು ಬಗೆಯಿಂದ ಸ್ನಾನ ಮಾಡಿ ಸುಜಾತಾರನ್ನು ಕಾಡಿಬೇಡಿ ಅವರ ಜೊತೆಗೆ ದೇವಸ್ಥಾನಕ್ಕೆ ಹೋದಳು. ಅಬ್ಬಾ, ಅದೇನು ಚಳಿನೋ! ಈ ಪುಣ್ಯಾಗೆ ಚೂರು ಬುದ್ಧಿ ಇಲ್ಲ. ಈ ಚಳಿಲಿ ವೃತಗೀತ ಅಂತ ಮಾಡಿಕೊಂಡು ಇವತ್ತು ಹೋಗ್ಲಿ ಇದೇ ಅವರಿಗೆ ನನ್ನ ಕೈಯಿಂದ ಎನ್ನುತ್ತಾ ತನ್ನ ಕೋಣೆಗೆ ಬಂದ ವಂಶ್. ಅಲ್ಲಿ ಪುಣ್ಯ ಇಲ್ಲದನ್ನು ಕಂಡು, ಛೆ, ಮತ್ತೆ ಹೋದ್ರು ಅನ್ಸುತ್ತೆ, ನನ್ನ ಮಾತೇ ಕೇಳಲ್ಲ ಈ ಹುಡುಗಿ ಎಂದು ಬೈದುಕೊಳ್ಳುತ್ತಾ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೊರಟಿದ್ದ ವಂಶ್. ಪುಣ್ಯ ಸುಜಾತರ ಜೊತೆ ಬಂದವಳು ತನ್ನ ಕಿತಾಪತಿಯನ್ನು ಶುರು ಮಾಡಿದ್ದಳು. ಪುಣ್ಯ ನದಿಯಲ್ಲಿ 3 ಬಾರಿ ಮಿಂದೆದ್ದಳು. ಸುಜಾತ ಪುಣ್ಯಗೆ ಅಡುಗೆ ಮಾಡಲು ಸಹಾಯವಾಗಲಿ ಎಂದು ಅಡುಗೆ ಕೋಣೆಗೆ ಬಂದು ವಸ್ತುಗಳನ್ನು ಜೋಡಿಸಿಡುತ್ತಿದ್ದರು. ಪುಣ್ಯ ಜೊತೆಗಿದ್ದಳು ಅಕ್ಷರ. ಪುಣ್ಯ ನದಿಯಲ್ಲಿ ಮಿಂದೆದ್ದ ಮೇಲೆ ಹಾಕಿಕೊಳ್ಳಲು ಒಂದು ಸೀರೆ ತಂದಿದ್ದಳು. ಆ ಸೀರೆಯನ್ನು ಬೇಕೆಂದೇ ಪೂರ್ತಿಯಾಗಿ ಒದ್ದೆ ಮಾಡಿದ್ದಳು ಅಕ್ಷರ. ಪುಣ್ಯ ಬಂದ ಮೇಲೆ, ನೋಡು ಪುಣ್ಯ, ಈ ಸೀರೆ ಒದ್ದೆ ಆಗಿಬಿಟ್ಟಿದೆ. ಛೆ, ನೀನೀಗ ಹೇಗೆ ಮುಂದಿನ ವೃತವನ್ನು ಮಾಡುತ್ತೀಯ? ಮೊದಲೇ ಜ್ವರ ಬರುತ್ತಿದೆ, ಇನ್ನು ಈ ಒದ್ದೆ ಬಟ್ಟೆ ಹಾಕಿದರೆ ಮತ್ತಷ್ಟು ಜ್ವರ ಜಾಸ್ತಿ ಆಗುತ್ತದೆ. ಅದಕ್ಕೆ ನೀನೀ ವೃತ ಮಾಡುವುದು ಬೇಡ, ಮನೆಗೆ ಹೋಗೋಣ ಇರು, ನಾನು ಅತ್ತೆಯ ಬಳಿ ಹೇಳಿ ಬರುವೆ ಎಂದು ಅಕ್ಷರ ಸುಜಾತಾರ ಬಳಿ ಹೋಗುತ್ತಿರಬೇಕಾದರೆ ಅವಳನ್ನು ತಡೆದಳು ಪುಣ್ಯ. ಅದರ ಅವಶ್ಯಕತೆ ಇಲ್ಲ. ನಾನು ಈ ಒದ್ದೆ ಸೀರೆಯನ್ನೇ ಹಾಕಿ ನನ್ನ ಮುಂದಿನ ಕಾರ್ಯವನ್ನು ಮಾಡುತ್ತೇನೆ. ನೀನಿಷ್ಟು ಬೇಸರ ಮಾಡಿಕೊಳ್ಳಬೇಡ ಅಕ್ಷರ. ಏನೇ ಅಡೆತಡೆಗಳು ಬಂದರೂ ನಾನು ಈ ವೃತವನ್ನು ಪೂರ್ತಿ ಮಾಡುತ್ತೇನೆ ಎಂದ ಪುಣ್ಯ ಅಕ್ಷರ ಕೈಯಲ್ಲಿದ್ದ ಸೀರೆಯನ್ನು ತೆಗೆದುಕೊಂಡು ಉಡಲು ಹೋದಳು. ಛೆ, ಇವಳೊಬ್ಬಳು ವೃತ ಬಿಡುವ ಹಾಗೆ ಕಾಣುತ್ತಿಲ್ಲ. ಆದರೂ ನಾನು ನನ್ನ ಪ್ರಯತ್ನ ಬಿಡುವುದಿಲ್ಲ. ಮನಸ್ಸಲ್ಲೇ ಮತ್ತೊಂದು ಉಪಾಯ ಹುಡುಕುತ್ತಿದ್ದಳು ಅಕ್ಷರ. ಅದೇ ಸಮಯಕ್ಕೆ ವಂಶ್ ಅಲ್ಲಿಗೆ ಬಂದಿದ್ದ. ಅವನನ್ನು ಕಂಡ ಅಕ್ಷರ, ವಂಶು, ನೋಡೋ ನಿನ್ನ ಹೆಂಡ್ತಿನ, ಅವಳು ತಂದಿದ್ದ ಸೀರೆಗೆ ನೀರು ಬಿದ್ದು ಒದ್ದೆ ಆಗೋಯ್ತು. ವೃತ ನಿಲ್ಲಿಸು, ಮನೆಗೆ ಹೋಗೋಣ ಅಂದಿದ್ದಕ್ಕೆ ನನಗೆ ಬೈದು ಒದ್ದೆ ಸೀರೆನೇ ಹಾಕಿಕೊಳ್ಳೋಕೆ ನನ್ನಿಂದ ಕಿತ್ತುಕೊಂಡು ಹೋದ್ಲು. ಮೊದಲೇ ಜ್ವರ ಬರುತ್ತಿದೆ. ಪಾಪ, ಇನ್ನೂ ಹೆಚ್ಚಾದರೆ ಅವಳ ಜೀವಕ್ಕೆ ತೊಂದರೆ ಎನ್ನುತ್ತಾ ನಾಟಕೀಯವಾಗಿ ನುಡಿದಿದ್ದಳು ಅಕ್ಷರ. ಅವಳ ಮಾತು ಕೇಳಿ ವಂಶ್ಗೆ ಕೋಪ ಬಂದು ಅವಳನ್ನು ಹುಡುಕುತ್ತಾ ಬಂದಿದ್ದ. ದೇವಸ್ಥಾನದ ಸುತ್ತ ದೀಪ ಹಚ್ಚುತ್ತಿದ್ದಳು ಪುಣ್ಯ. ರೀ, ಪ್ಲೀಸ್ ರೀ, ನಿಲ್ಲಿಸಿ ಇದನ್ನ. ನಿಮ್ಮ ಕಷ್ಟ ನನ್ನಿಂದ ನೋಡೋಕೆ ಆಗುತ್ತಿಲ್ಲ, ದಯವಿಟ್ಟು ನಿಲ್ಲಿಸಿ. ಅವಳ ಮುಂದೆ ಮಂಡಿಯೂರಿ ಕೂತು ಹೇಳುತ್ತಿದ್ದ ವಂಶ್. ಅವನನ್ನೇ ನೋಡಿದವಳು ಕಿರುನಗೆ ಬೀರಿ ಮುಂದಕ್ಕೆ ಹೋದಳು. ಅಯ್ಯೋ ದುರ್ಗಮ್ಮ, ಈ ಹುಡುಗಿಗೆ ನೀನಾದರೂ ಬುದ್ಧಿ ಹೇಳ್ಬಾರ್ದಾ? ನನ್ನ ಮಾತೇ ಕೇಳಲ್ಲ. ಆಕಾಶ ನೋಡಿ ಕೈ ಮುಗಿದು ಹೇಳುತ್ತಿದ್ದ ವಂಶ್. ಕರೆದ್ರ ನನ್ನ? ಹಿಂದಿನಿಂದ ಸುಮಧುರವಾದ ಧ್ವನಿ ಕೇಳಿಸಿತ್ತು ವಂಶ್ಗೆ. ಹಿಂದೆ ತಿರುಗಿ ನೋಡಿದ ವಂಶ್. ಪ್ರಶಾಂತತೆಯಿಂದ ಕೂಡಿತ್ತು ಆ ಮುಖ. ಮುಖದ ತುಂಬ ನಗು, ಹಣೆಯಲ್ಲಿ ದೊಡ್ಡದಾದ ಕೆಂಪು ಕುಂಕುಮ, ಕೆನ್ನೆಯ ತುಂಬ ಅರಶಿನ, ಕೆಂಪು ಬಣ್ಣದ ಸೀರೆ, ಕೈಯಲ್ಲಿ ಹೂವಿನ ಬುಟ್ಟಿ. ಆ ಮುಖವನ್ನೇ ಗಮನಿಸುತ್ತಿದ್ದ ವಂಶ್ಗೆ ಮಾತೇ ಬಾರದಂತಾಗಿ ಅವರನ್ನೇ ನೋಡುತ್ತಾ ನಿಂತು ಬಿಟ್ಟಿದ್ದ. ಕರೆದ್ರ ನನ್ನ ಅಂದೆ, ಮತ್ತೊಮ್ಮೆ ಕೇಳಿದ್ದರು ಅವರು. ಇಲ್ಲ, ಅದು ನಾನು ದುರ್ಗಮ್ಮನನ್ನು ಕರೆದಿದ್ದು, ತಡವರಿಸುತ್ತಾ ಹೇಳಿದ್ದ ವಂಶ್. ಹೋ, ನನ್ನ ಹೆಸರು ದುರ್ಗಾ. ನೀವು ದುರ್ಗಮ್ಮನನ್ನು ಕರೆದಾಗ ನನ್ನನ್ನೇ ಕರೆದ ಹಾಗಾಯಿತು, ಅದಕ್ಕೆ ಕೇಳಿದೆ
ಎಂದರು ವಂಶ್ನ ಮುಂದಿದ್ದವರು. ಬಂದಿದ್ದು ಬೇರೆ ಯಾರೂ ಅಲ್ಲ, ಪುಣ್ಯಗೆ ಸಹಾಯ ಮಾಡಲು ಸ್ವತಃ ದುರ್ಗಮ್ಮನೇ ಬಂದಿದ್ದರು. ದುರ್ಗಮ್ಮನನ್ನು ಕರೆಯುವಂತಹ ಸಮಸ್ಯೆ ಏನಾದರೂ ಬಂದಿದೆಯೇ? ಹಾಗೆ ಸುಮ್ಮನೆ ಕೇಳಿದೆ ಎಂದರು ದುರ್ಗಮ್ಮ. ವಂಶ್ಗೆ ಅವರು ದುರ್ಗಮ್ಮ ಅಂತ ಗೊತ್ತಿಲ್ಲ ಅಲ್ವಾ? ಸಮಸ್ಯೆ ಏನೂ ಬಂದಿಲ್ಲ, ಆದರೆ ನನ್ನ ಹೆಂಡತಿ ನನ್ನ ಮಾತೇ ಕೇಳುತ್ತಿಲ್ಲ. ಯಾರೋ ಅವರಿಗೆ ವ್ರತ ಮಾಡಿದರೆ ನನಗೆ ಒಳ್ಳೆಯದಾಗುತ್ತದೆಂದು ಹೇಳಿದ್ದಾರೆ. ಅವರು ಆ ಮಾತನ್ನು ಕೇಳಿ ವ್ರತ ಮಾಡುತ್ತಿದ್ದಾರೆ. ಹಿಂದೆ ಎಂದು ಇದನ್ನು ಮಾಡಿದ ಅನುಭವವಿಲ್ಲ. ಜೊತೆಗೆ ಈಗ ಜ್ವರ ಕೂಡ ಬಂದಿದೆ. ವ್ರತ ಬಿಡು ಎಂದರೆ ಕೇಳುತ್ತಲೇ ಇಲ್ಲ, ವಂಶ್ ಬೇಸರದಿಂದ ಹೇಳಿದ. ಒಂದು ಬಾರಿ ವ್ರತ ಪ್ರಾರಂಭ ಮಾಡಿ ಅರ್ಧದಲ್ಲೇ ಅದನ್ನು ಬಿಟ್ಟರೆ ಅವರಿಗೂ ತೊಂದರೆ, ಜೊತೆಗೆ ಅವರು ಯಾರಿಗಾಗಿ ವ್ರತ ಮಾಡುತ್ತಿದ್ದಾರೆಯೋ ಅವರಿಗೂ ತೊಂದರೆ ಎಂದರು ದುರ್ಗಮ್ಮ. ಹಾಗೆಂದು ನನ್ನ ಹೆಂಡತಿ ನನ್ನ ಮುಂದೆಯೇ ಕಷ್ಟಪಡುತ್ತಿರುವುದನ್ನು ನೋಡುತ್ತಾ ಇರಬೇಕಾ? ಖಂಡಿತ ಆಗಲ್ಲ. ಹೊಟ್ಟೆಯೊಳಗೆ ಬೆಂಕಿ ಬಿದ್ದ ಅನುಭವ. ನಿನ್ನ ಗಂಡ ನಿನ್ನ ಕಣ್ಣ ಮುಂದೆಯೇ ಈ ರೀತಿ ಕಷ್ಟಪಡುತ್ತಿದ್ದರೆ ನಿನಗೆ ಸಹಿಸಲು ಸಾಧ್ಯವೇ? ಕೋಪದಿಂದ ವಂಶ್ ಹುಬ್ಬೇರಿಸಿ ಕೇಳಿದ್ದ. ಖಂಡಿತ ಇಲ್ಲ, ನಗುತ್ತಾ ಹೇಳಿದ್ದರು ದುರ್ಗಮ್ಮ. ನನಗೂ ಹಾಗೆ ನನ್ನ ಹೆಂಡತಿ ಕಷ್ಟಪಡುವುದನ್ನು ನೋಡಲು ಸಾಧ್ಯವಿಲ್ಲ. ನಿನಗೆ ಗೊತ್ತಾ, ಅವಳು ನನಗೆ ಸಿಕ್ಕಿರುವುದೇ ನನ್ನ ಪುಣ್ಯ. ನನಗೆ ಬುದ್ಧಿ ಬಂದಾಗಿಲಿಂದಲೂ ಅವಳು ನನ್ನ ಕನಸಲ್ಲಿ ಬರುತ್ತಿದ್ದಳು, ನನ್ನ ಕಾಡುತ್ತಿದ್ದಳು. ಬಹುಶಃ ಆ ದುರ್ಗಮ್ಮನ ದಯೆ ಇರಬೇಕು. ನಮ್ಮಿಬ್ಬರಿಗೆ ತಿಳಿಯದಂತೆ ಒಂದಾದೆವು. ಅವಳನ್ನು ನೋಡಿದ ಮೊದಲ ಕ್ಷಣದಿಂದ ಅವಳು ನನ್ನವಳೆಂಬ ಭಾವ ಮೂಡಿತ್ತು ನನ್ನಲ್ಲಿ. ಅವಳಿಗೆ ಒಂದು ಚೂರು ನೋವಾದರೂ ಸಹಿಸಲು ನನ್ನಿಂದ ಸಾಧ್ಯವಿಲ್ಲ. ತನ್ನ ಮನಸ್ಸಿನಲ್ಲಿದ್ದದ್ದನ್ನೆಲ್ಲ ದುರ್ಗಮ್ಮನ ಮುಂದೆ ಹಾಗೆಯೇ ಹೇಳಿಬಿಟ್ಟಿದ್ದ ವಂಶ್. ಅವನು ಹೇಳುವುದನ್ನೇ ಕೇಳುತ್ತಾ ನಿಂತಿದ್ದ ದುರ್ಗಮ್ಮ. ನಿಮ್ಮಿಬ್ಬರದ್ದು ಜನ್ಮ ಜನ್ಮಾಂತರ ಸಂಬಂಧ ಇರಬೇಕು. ಕನಸಲ್ಲಿ ಬರೋದು, ಕನಸಲ್ಲಿ ಬಂದವಳನ್ನೇ ಮದುವೆ ಆಗೋದು, ಈಗ ಅವಳನ್ನು ಬಿಟ್ಟಿರಲಾರದಷ್ಟು ಪ್ರೀತಿ. ದುರ್ಗಮ್ಮ ಹೇಳುತ್ತಿರಬೇಕಾದರೆ, ನಮ್ಮಿಬ್ಬರದು ಯುಗಗಳ ಪ್ರೇಮ, ಯಾರಿಂದಲೂ ದೂರ ಮಾಡಲು ಸಾಧ್ಯವಾಗದ ಪ್ರೇಮ. ನಾನಂತೂ ಅವರು ಹೇಳಿದ್ದನ್ನು ಚಾಚು ತಪ್ಪದೆ ಕೇಳುತ್ತೇನೆ, ಆದರೆ ಅವರು ಸ್ವಲ್ಪವೂ ಕೇಳುವುದಿಲ್ಲ. ತನಗರಿವಿಲ್ಲದೆಯೇ ನಿಜ ಹೇಳಿದ್ದ ವಂಶ್. ಆ ನಿನ್ನ ಹೆಂಡ್ತಿನ ನನಗೂ ತೋರಿಸುವೆಯಾ? ನಿನಗಾಗಿ ಕಷ್ಟಪಡುತ್ತಿರುವ ಅವಳ ಮುಖವನ್ನೊಮ್ಮೆ ನೋಡಬೇಕು ಎಂದನ್ನಿಸುತ್ತಿದೆ, ದುರ್ಗಮ್ಮ ಹೇಳಿದರು. ಖಂಡಿತ. ಅಲ್ಲಿ ನೋಡಿ, ಅಲ್ಲಿ ಕೂತಿದ್ದಾಳಲ್ಲ, ಅವರೇ ನನ್ನ ಹೆಂಡತಿ. ಬನ್ನಿ ಹೋಗೋಣ ಎಂದವನು ಮುಂದಕ್ಕೆ ನಡೆದ. ದುರ್ಗಮ್ಮ ನಗುತ್ತಾ ಅವನ ಹಿಂದೆ ನಡೆದರು. ಪುಣ್ಯ ಪೂರ್ತಿ ಸುಸ್ತಾಗಿ ಕೂತಿದ್ದಳು. ಅದನ್ನು ಗಮನಿಸಿದ ವಂಶ್, ಯಾಕೆ ಪುಣ್ಯ, ಏನಾಯಿತು? ಹೇಳಿದೆ ತಾನೇ ನಾನು, ನಿಮಗೆ ಯಾಕಿಷ್ಟು ಹಠ? ಬನ್ನಿ ಮೊದಲು ಮನೆಗೆ ಹೋಗೋಣ ಎಂದವನು ಅವಳ ಕೈ ಹಿಡಿದು ಮೇಲಕ್ಕೆ ಎಬ್ಬಿಸಿದ್ದ. ನಿಲ್ಲಲು ಅವಳಿಂದ ಸಾಧ್ಯವಾಗುತ್ತಿರಲಿಲ್ಲ. ಹಾಗೆ ಕೆಳಕ್ಕೆ ಬೀಳುತ್ತಿರುವವಳನ್ನು ಹಿಡಿದ ವಂಶ್. ಜ್ವರ ಜಾಸ್ತಿ ಆಗಿದೆ, ದಯವಿಟ್ಟು ಸ್ವಲ್ಪ ಇಲ್ಲಿ ನಿಲ್ಲುವಿರಾ? ನಾನು ನನ್ನ ತಾಯಿಯನ್ನು ಕರೆದುಕೊಂಡು ಬರುವೆ, ದುರ್ಗಮ್ಮನ ಬಳಿ ಹೇಳಿಕೊಂಡು ಹೋದನು ವಂಶ್. ಸರಿ ಎಂದು ತಲೆ ಅಲ್ಲಾಡಿಸಿದರು ದುರ್ಗಮ್ಮ. ವಂಶ್ ತನ್ನ ತಾಯಿಯನ್ನು ಹುಡುಕುತ್ತಾ ಓಡಿದ. ಅವನು ಓಡುತ್ತಿರುವುದನ್ನು ಕಂಡ ಅಕ್ಷರ ಏನೋ ಆಯಿತು ಎಂದು ತಿಳಿದು ಅವನ ಹಿಂದೆಯೇ ಓಡಿದಳು. ದುರ್ಗಮ್ಮನ ಮಡಿಲಲ್ಲಿ ಮಲಗಿದ್ದಳು ಪುಣ್ಯ. ತಮ್ಮ ಕೈಯಿಂದ ಅವಳ ತಲೆ ಸವರಿದರು. ಜ್ವರ ಅಡ್ರೆಸ್ ಇಲ್ಲದಂತೆ ಓಡಿ ಹೋಗಿತ್ತು. ಪ್ರಜ್ಞೆ ತಪ್ಪಿ ಬಿದ್ದಿದ್ದವಳಿಗೆ ಎಚ್ಚರವೂ ಆಗಿತ್ತು. ಅವರನ್ನೇ ನೋಡಿ ನಮಸ್ಕರಿಸಿದವಳು ಕಿರುನಗೆ ಬೀರಿದಳು. ವ್ರತ ಮಾಡುತ್ತಿದ್ದೀಯಂತೆ? ನಿನ್ನ ಗಂಡ ಹೇಳಿದ, ನಾನು ನಿನಗೆ ಬುದ್ಧಿ ಹೇಳಬೇಕಂತೆ ವ್ರತ ಮಾಡಬೇಡ ಎಂದು. ಆದರೆ ನಾನು ಆ ರೀತಿ ಮಾಡಲಾಗುವುದಿಲ್ಲ. ಬದಲಿಗೆ ನಿನಗೆ ಸಹಾಯ ಮಾಡುತ್ತೇನೆ ನಿನ್ನ ವ್ರತ ಪೂರ್ಣಗೊಳ್ಳಲು ಎಂದರು ದುರ್ಗಮ್ಮ. ಅವರಿಗೆ ನನ್ನ ಮೇಲೆ ತುಂಬ ಪ್ರೀತಿ, ಅದಕ್ಕೆ ಆ ರೀತಿ ಮಾತನಾಡುತ್ತಾರೆ. ನಾನದನ್ನು ಅವರಿಗಾಗಿಯೇ ಮಾಡುತ್ತಿರುವುದು ಎಂದಳು ಪುಣ್ಯ. ಈಗ ನೀನು ಆದಷ್ಟು ಬೇಗ ದೀಪಗಳನ್ನು ಹಚ್ಚು, ನಂತರ ಅಡುಗೆ ಮಾಡಲು ಇದೆಯಲ್ಲ, ತಡವಾದರೆ ಕಷ್ಟವಾಗುತ್ತದೆ ಎಂದರು ದುರ್ಗಮ್ಮ. ಹೌದು, ಮಹಾಮಂಗಳಾರತಿಗಿಂತ ಮುಂಚೆ ಎಲ್ಲ ಮಾಡಬೇಕು ಎಂದವಳು ಮತ್ತೆ ದೀಪ ಹಚ್ಚುವ ಕೆಲಸ ಮಾಡಿದಳು. ಸದ್ಯ ಈ ಪುಣ್ಯ ವ್ರತ ನಿಲ್ಲುತ್ತೆ. ಅತ್ತೆ ಅವಳ ಮೇಲೆ ಕೋಪ ಮಾಡಿಕೊಳ್ಳುತ್ತಾರೆ. ಇಬ್ಬರ ನಡುವೆ ಬಿರುಕು ಬೀರುತ್ತೆ. ನನಗೆ ಅದೇ ಬೇಕಾಗಿರುವುದು. ಮನಸ್ಸಲ್ಲೇ ಖುಷಿಯಿಂದ ನಲಿದಾಡುತ್ತಿದ್ದಳು ಅಕ್ಷರ.
ಆದರೆ ಪುಣ್ಯಾಳನ್ನು ನೋಡಿ ಗರಬಡಿದಂತೆ ನಿಂತಳು. ಪುಣ್ಯ, ನೀನು ತಲೆ ತಿರುಗಿ ಬಿದ್ದೆ ಎಂದು ವಂಶ್ ಹೇಳಿದ. ಓಡಿ ಬಂದ ಸುಜಾತ ಹೇಳಿದರು. ಏನೂ ಆಗಿಲ್ಲ ಅತ್ತೆ, ಸ್ವಲ್ಪ ತಲೆ ತಿರುಗಿದ ಹಾಗಾಯಿತು. ನಂತರ ಇವರು ಅದೇನು ಮ್ಯಾಜಿಕ್ ಮಾಡಿದರೂ ತಿಳಿಯದು ನೋಡಿ, ಜ್ವರವೂ ಹೋಗಿದೆ ಎಂದಳು ಪುಣ್ಯ. ಅವಳ ಬಳಿ ಬಂದವನು ಹಣೆ ಮುಟ್ಟಿ ಜ್ವರ ನೋಡಿದ, ಇರಲೇ ಇಲ್ಲ. ದುರ್ಗಾ, ಏನು ಮಾಡಿದೆ ನೀನು? ಅಷ್ಟು ಜ್ವರ ಇತ್ತು ಇವರಿಗೆ, ಆದರೆ ಈಗ ಸ್ವಲ್ಪವೂ ಇಲ್ಲ. ವಂಶ್ ಕೇಳಿದಾಗ, ನಾನೇನು ಮಾಡಿಲ್ಲ, ಆ ದುರ್ಗಾಮ್ಮನ ಬಳಿ ಕೇಳಿಕೊಂಡೆ ಕಷ್ಟಪಟ್ಟು ವೃತ ಮಾಡುತ್ತಿದ್ದಾಳೆ, ಎಲ್ಲ ಕಾರ್ಯಗಳನ್ನು ನಿರ್ವಿಘ್ನವಾಗಿ ನಡೆಯುವಂತೆ ಮಾಡು ಎಂದು. ಹಾಗೆ ಹೇಳಿದ ತಕ್ಷಣ ಜ್ವರ ಮಾಯ ಎಂದರು ದುರ್ಗಮ್ಮ. ಥ್ಯಾಂಕ್ಸ್ ದುರ್ಗಾ, ತುಂಬ ಥ್ಯಾಂಕ್ಸ್ ಎಂದ ವಂಶ್. ಈಗ ಈ ಕೆಲಸನ ಪೂರ್ತಿ ಮಾಡು, ನಂತರ ಬೇರೆ ಕೆಲಸದ ಕಡೆ ಗಮನ ಕೊಡು. ಹೆಂಡತಿ ಜೊತೆಗಿದ್ದು ಅವಳಿಗೆ ಧೈರ್ಯ ಕೊಡು. ಈ ವೃತ ಪೂರ್ತಿಯಾಗುವವರೆಗೂ ಮಾಡು. ಅವಳಿಗೆ ಹೆದರಿಸಿ ಮನೆಗೆ ಎಳೆದುಕೊಂಡು ಹೋಗಬೇಡ ಎಂದರು ದುರ್ಗಮ್ಮ. ದುರ್ಗಾ, ನೀನು ಅವರ ವೃತ ಮುಗಿಯುವವರೆಗೂ ಅವರ ಜೊತೆಗೆ ಇರುವೆಯಾ? ನೀನಿದ್ದರೆ ಅದೇನೋ ಒಂದು ತರಹದ ಧೈರ್ಯ ಬರುತ್ತದೆ ಎಂದ ವಂಶ್. ನನ್ನಿಂದ ನಿಮಗೆ ಸಹಾಯ ಆಗುವುದಾದರೆ ಖಂಡಿತ ನಾನು ನಿಮ್ಮೊಂದಿಗೆ ಇರುವೆ ಎಂದರು ದುರ್ಗಮ್ಮ. ಈ ಪುಣ್ಯ ನನಗೆ ಶತ್ರು ಅಂದುಕೊಂಡಿದ್ದೆ, ಇದ್ಯಾರು ಹೊಸ ಶತ್ರು? ಈ ಪುಣ್ಯ ಜೊತೆಗೆ ಇದ್ದು ಧೈರ್ಯ ತುಂಬುತ್ತಾರಂತೆ, ನೋಡುತ್ತೇನೆ ಎಷ್ಟು ದಿನ ಎಂದು ಮನಸ್ಸಲ್ಲೇ ಹೇಳಿಕೊಂಡಳು ಅಕ್ಷರ. ದುರ್ಗಮ್ಮ ಅಕ್ಷರ ಕಡೆ ನೋಡಿ ನಗು ಬೀರಿದರು. ಅಕ್ಷರ ನಾಟಕೀಯವಾಗಿ ನಗು ಬೀರಿದಳು. ಪುಣ್ಯ ದೀಪಗಳನ್ನೆಲ್ಲ ಹಚ್ಚಿ ಅಡುಗೆ ಕೂಡ ತಯಾರು ಮಾಡಿದ್ದಳು. ಮಹಾಮಂಗಳಾರತಿ ಆಗಿ ಪುಣ್ಯ ಕೈರುಚಿಯನ್ನು ದುರ್ಗಮ್ಮ ಕೂಡ ಸವಿದಿದ್ದರು. ನಾನಿನ್ನು ಬರುವೆ ಎಂದು ಹೊರಡುತ್ತಿದ್ದ ದುರ್ಗಮ್ಮನ ತಡೆದು ನಿಲ್ಲಿಸಿ, ಎಲ್ಲಿಗೆ ಹೋಗಬೇಕೋ ಹೇಳಿ, ನಾನೇ ಡ್ರಾಪ್ ಮಾಡುವೆ ಎಂದ ವಂಶ್. ನಾನು ಇದೇ ದೇವಸ್ಥಾನದ ಪಕ್ಕದಲ್ಲೇ ಇರೋದು, ನಾನೇ ಹೋಗುತ್ತೇನೆ, ನಾಳೆ ಸಿಗುವೆ ಎಂದ ದುರ್ಗಮ್ಮ ಅಲ್ಲಿಂದ ಮುಂದೆ ನಡೆದರು. ಪುಣ್ಯ, ವಂಶ್, ಅಕ್ಷರ, ಸುಜಾತ ಅವರ ಮನೆ ಕಡೆಗೆ ನಡೆದರು. ಅವರು ಹೋಗುವುದನ್ನೇ ನೋಡುತ್ತಿದ್ದ ದುರ್ಗಮ್ಮ ಅಲ್ಲಿಂದ ಮಾಯವಾಗಿದ್ದರು. ಇಂದು ಹೆಚ್ಚೇನು ಸುಸ್ತಾಗಿರಲಿಲ್ಲ ಪುಣ್ಯಗೆ, ಆರಾಮವಾಗಿಯೇ ಇದ್ದಳು. ಜೊತೆಗೆ ಸ್ವಲ್ಪ ಧೈರ್ಯವೂ ಬಂದಿತ್ತು. ಅಕ್ಷರ ದೇವಸ್ಥಾನದಲ್ಲೇ ನಡೆದುದನ್ನೆಲ್ಲ ಅರುಣ್ ಬಳಿ ಹೇಳಿದಳು. ಯಾರಂತೆ ಅದು ಪುಣ್ಯಗೆ ಸಹಾಯ ಮಾಡೋಕ್ಕೆ ಬಂದವಳು? ಅರುಣ್ ಕೇಳಿದ. ಯಾರೋ ಗೊತ್ತಿಲ್ಲ, ನಾಳೆನೂ ಬರ್ತೀನಿ ಅಂದಿದ್ದಾರೆ. ಬರಲಿ, ಅವರಿಗೂ ಏನಾದರೂ ಉಪಾಯ ಮಾಡಿ ಪುಣ್ಯಾಳಿಂದ ದೂರ ಹೋಗುವಂತೆ ಮಾಡುವೆ ಎಂದಳು ಅಕ್ಷರ. ಪುಣ್ಯ ತಲೆ ಕೂದಲು ಬಟ್ಟೆ ಚೂರು ಕೊಡುವ ವಿಚಾರ ಏನು ಮಾಡಿದೆ? ಅರುಣ್ ಕೇಳಿದಾಗ, ಅವಳು ಈಗ ಕೈಗೆ ಸಿಗುತ್ತಿಲ್ಲ, ನಾನು ಹೇಗೆ ತರಲಿ ಅದನ್ನೆಲ್ಲ? ಅವಳ ಸೀರೆ ಚೂರು ಸಿಕ್ಕಿದೆ ನನಗೆ, ಅವಳ ತಲೆ ಕೂದಲು ಸಿಗಬೇಕು ಅಷ್ಟೇ, ನಾಳೆಯೇ ತಂದುಕೊಡುವೆ ಎಂದಳು ಅಕ್ಷರ. ಗಂಟೆ ರಾತ್ರಿ 1:15, ಇನ್ನೂ ವಿಶ್ವ ಮನೆಗೆ ಬಂದಿಲ್ಲ ಎನ್ನುತ್ತಾ ನಿದ್ದೆಗೆ ಜಾರಿದ್ದರು ವೀರಪ್ಪ ಪಂಡಿತರು. ಅವರ ಕನಸಲ್ಲಿ ಬಂದಿದ್ದರು ದುರ್ಗಮ್ಮ. ವೀರಪ್ಪ, ಎಲ್ಲವನ್ನೂ ಮನಸ್ಸಿನೊಳಗೆ ಇಟ್ಟುಕೊಂಡು ಎಷ್ಟು ವರುಷ ಎಂದು ಕೊರಗುತ್ತೀಯಾ? ಅವರಿಬ್ಬರನ್ನು ನೋಡಲು ಪರಿತಪಿಸುತ್ತಿದ್ದೆ. ಈಗ ಅವರಿಬ್ಬರು ನಿನ್ನ ಕಣ್ಣ ಮುಂದೆಯೇ ಇರುವರು. ಎಷ್ಟು ಬೇಗ ನಿಜ ವಿಷಯ ಅವರಿಗೆ ತಿಳಿಯುತ್ತದೆಯೋ ಅಷ್ಟು ಒಳ್ಳೆಯದು. ಆ ನಿನ್ನ ಮೊಮ್ಮಗನಾಗಿ ಹುಟ್ಟಿರುವ ಭಾರ್ಗವ ಈಗಾಗಲೇ ದುಷ್ಟರ ಪಕ್ಷಕ್ಕೆ ಸೇರುತ್ತಿದ್ದಾನೆ. ನೀನಿನ್ನು ಸುಮ್ಮನಿದ್ದರೆ ಆಗದು. ಹಿಂದಿನ ಜನ್ಮದ ರಹಸ್ಯವನ್ನು ತಿಳಿಸಬೇಕಾಗಿದೆ. ತಿಳಿಸು, ಮುಂದೆ ಆಗುವ ಅನಾಹುತವನ್ನು ತಪ್ಪಿಸು ಎಂದರು ದುರ್ಗಮ್ಮ. ಒಮ್ಮೆಲೆ ಎದ್ದು ಕೂತರು ವೀರಪ್ಪ ಪಂಡಿತರು. ದುರ್ಗಮ್ಮ ಕನಸಲ್ಲಿ ಬಂದು ನನ್ನ ಬಳಿ ಹಿಂದಿನ ಜನ್ಮದ ರಹಸ್ಯವನ್ನು ಹೇಳಲು ಹೇಳಿದರು. ಮುಂದೆ ನಡೆಯುವುದನ್ನು ತಡೆಯಲು ಹೇಳಿದರು. ಆದಷ್ಟು ಬೇಗ ಎಲ್ಲವನ್ನೂ ಹೇಳಬೇಕು ನಾನು ಎಂದುಕೊಂಡರು ಪಂಡಿತರು. ಮುಂದುವರಿಯುವುದು. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನನ್ನ ಚಾನಲ್ಗೆ ಹೊಸಬರಾದರೆ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ. ಧನ್ಯವಾದಗಳು.